ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ KE ಅಪ್ಲಿಕೇಶನ್ ಫಾರ್ಮನ್ನು ಹಾಕೋಕ್ಕೆ ಹೋದಾಗ 100ರಲ್ಲಿ 4ರಿಂದ 5 ವಿದ್ಯಾರ್ಥಿಗಳಿಗೆ ಸ್ಯಾಟ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯಾರ್ಯಾರು ಈವರೆಗೆ ಅಪ್ಲಿಕೇಶನನ್ನು ಹಾಕಿದ್ದೀರಿ ಯಾವುದೇ ಪ್ರಾಬ್ಲಮ್ ಇಲ್ಲದೇನೆ, ಸೊ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕುವಾಗ ಈ ರೀತಿ ಪ್ರಾಬ್ಲಮ್ಗಳು ಬರ್ತಾ ಇವೆ, ಇದನ್ನು ಸಾಲ್ವ್ ಮಾಡೋದಕ್ಕೆ KE ಅವರಿಂದ ಮಾತ್ರ ಸಾಧ್ಯ ಇದೆ ಹೊರತು ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನೊಂದು 2-3 ಪಾಯಿಂಟ್ಗಳನ್ನು ಮೊದಲು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ ಮತ್ತು KE ಅವರೇ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ಲಾಸ್ಟ್ ಇಯರ್ ತನಕ ಏನಾಗ್ತಿತ್ತು ಅಂತ ಅಂದರೆ, ವಿದ್ಯಾರ್ಥಿಗಳು ಎಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ಎಸ್ ನೋ ಅಂತ ಕೊಟ್ಟುಬಿಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಹಾಕ್ತಿದ್ರು. ಅದಾದ ಮೇಲೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ಗೆ ಕರೀತಿದ್ರು, BE ಆಫೀಸಿಗೆ ಕರೀತಿದ್ರು, ಇಲ್ಲ KE ಆಫೀಸಿಗೆ ಕರೀತಿದ್ರು. ಆದರೆ ಈ ವರ್ಷ KE ಅವರು ಹೇಳಿದ್ದೇನಂತಂದರೆ, ಆ ರೀತಿ ಯಾರನ್ನೂ ನಾವು ಇಲ್ಲಿ ಕರೆಯೋದೇ ಇಲ್ಲ, ನಾವು ಈ ಸಾರಿ ಈ ಒಂದು ಸಿಸ್ಟಮನ್ನು ಸಿಸ್ಟಮ್ಯಾಟಿಕ್ ಆಗಿ ಸಿಂಪಲ್ ಆಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೈಗೆ ಸಿಗದೇ ಇರೋ ಹಾಗೆ ಹೋಗ್ಬಿಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳ ಬೇಜಾರಿನಿಂದ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳ ತ್ರಾಸನ್ನು ನೋಡೋದಕ್ಕೆ ಆಗದೇನೆ ಹೇಳ್ತಾ ಇದ್ದೀನಿ. ದಯವಿಟ್ಟು KE ಅವರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಸೊ 100ರಲ್ಲಿ 4ರಿಂದ 5 ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ. ಯಾವ ರೀತಿ ಪ್ರಾಬ್ಲಮ್ ಹಾಗಾದರೆ, ನೀವು ಸ್ಟಡಿ ಡೀಟೇಲ್ಸನ್ನು ಎಂಟರ್ ಮಾಡೋದಕ್ಕೆ ಹೋದಾಗ ಸ್ಯಾಟ್ಸಿಂದ ಕೆಲವೊಂದು ಇನ್ಫಾರ್ಮೇಷನ್ಗಳು ಫ್ಲೆಚ್ ಆಗ್ತದೆ. ಹೇಗೆ ಫೆಚ್ ಆಗ್ತದೆ ಅಂತಂದರೆ, ಈ ರೀತಿಯಾಗಿ ಫೆಚ್ ಆಗ್ತದೆ. ಈ ರೀತಿಯಾಗಿ ಫೆಚ್ ಆದಾಗ ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಯು ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೇಜ್, ಡಾಕ್ಯುಮೆಂಟ್ ಅಪ್ಲೋಡ್, ಅದಾದಮೇಲೆ ಫೀ ಪೇಮೆಂಟ್ ಮಾಡಿ ಸೊ ಫೈನಲ್ ಅಪ್ಲಿಕೇಶನ್ನ ಪ್ರಿಂಟೌಟ್ ತೊಗೋತೀರಿ. ಆದರೆ ಭಾಳ ಜನ ವಿದ್ಯಾರ್ಥಿಗಳು ಎಲ್ಲಿಗೆ ನಿಂತ್ಕೊಂಡಿದ್ದಾರೆ ಅಂತ ಅಂದರೆ, ಸ್ಟಡಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಯಾರಾದರೂ ಈ ಒಂದು ಅನುಭವವನ್ನು, ನೀವು ತ್ರಾಸನ್ನು ಅನುಭವಿಸ್ತಾ ಇದ್ದರೆ ದಯವಿಟ್ಟು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಟೆಂಡೆನ್ಸನ್ನು ಕೊಡಿ. ಎಸ್ ಸರ್, ನನಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಸೊ ಈ ಒಂದು ಪ್ರಾಬ್ಲಮ್ಮಿಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು 10ರಿಂದ 20 ಇಮೇಲ್ಗಳನ್ನು KE ಅವರಿಗೆ ಮಾಡಿದ್ದೀನಿ. ಯಾವುದೇ ಆನ್ಸರ್ ಇಲ್ಲ. ಅವರು ಕೊಡುವಂಥ ಹೆಲ್ಪ್ ಲೈನ್ ಯಾವುದಕ್ಕೂ ಉಪಯೋಗ ಇಲ್ಲ. ಇದರ ಜೊತೆಗೆ ನನಗೊಂದು ನಂಬಿಕೆ ಇತ್ತು ಈ ವರ್ಷ KE ಅವರ ಮೇಲೆ. ಏನೋ ಒಂದು ಸಪ್ರೇಟಾಗಿ ಈ ರೀತಿ KE ವೆಬ್ಸೈಟಲ್ಲಿ ಆನ್ಲೈನ್ ಅಭ್ಯರ್ಥಿ ಕುಂದುಕೊರತೆ ಪೋರ್ಟಲ್ ಲಿಂಕ್ ಅಂತ ಏನು ಕೊಟ್ಟಿದ್ದಾರೆ, ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಎಂಟರ್ ಮಾಡಿ ನೀವು ನಿಮ್ಮ ತ್ರಾಸನ್ನು, ಗ್ರೀವಿಯನ್ಸನ್ನು ಅಲ್ಲಿ ರೇಸ್ ಮಾಡ್ಬೋದಿತ್ತು, ಕಂಪ್ಲೇಂಟನ್ನು ರೇಸ್ ಮಾಡ್ಬೋದಿತ್ತು. ನನಗೆ ಗೊತ್ತಿರುವಂಥ 4ರಿಂದ 5 ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಆದಾಗ ನಾನು ರೇಸ್ ಮಾಡಿದ್ದೀನಿ. ಬಟ್ ಯಾವುದೇ ರೀತಿಯ ಪ್ರಾಬ್ಲಮಿಗೆ ಸೊಲ್ಯೂಷನ್ಗಳು ಸಿಕ್ಕಿಲ್ಲ. ಒಬ್ಬ ವಿದ್ಯಾರ್ಥಿಯದ್ದಂತೂ ನಾನೊಂದು 4 ಸಲ ರೇಸ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತು ಅವತ್ತಿನಿಂದ ರೇಸ್ ಮಾಡ್ತಾ ಇದ್ದೀನಿ ಕಂಪ್ಲೇಂಟನ್ನು. ಬಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಂಪ್ಲೇಂಟ್ ಮಾಡಿರೋದನ್ನು ಕ್ಲೋಸ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಸೆಂಡ್ ಇಟ್ ಟು ದ ಕಂಪ್ಯೂಟರ್ ಸೆಕ್ಷನ್ ಆ್ಯಂಡ್ ರಿಕ್ವೆಸ್ಟೆಡ್ ಟು ಡೂ ದ ಕನ್ಸರ್ನ್ಡ್ ಚೇಂಜಸ್ ಅಂತ ಹೇಳಿಬಿಟ್ಟು ಆ ಒಂದು ಅಪ್ಲಿಕೇಶನನ್ನೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಯೂಟರ್ ಸೆಕ್ಷನ್ಗೆ ಹೋದಂತಹ ನಮ್ಮ ಕ್ವೇರಿ ಯಾವ ಒಂದು ಸೊಲ್ಯೂಷನ್ ಸಿಕ್ತು ಅದಕ್ಕೆ ಅನ್ನೋದು ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಆ ಒಂದು ಸೊಲ್ಯೂಷನ್ ನಮಗೆ ಸಿಕ್ಕಿಲ್ಲ. ಹಾಗಾದರೆ ಏನಾಗ್ತಾ ಇದೆ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಬ್ಬ ವಿದ್ಯಾರ್ಥಿಯದ್ದು ನೋಡಿ, 3ನೇ ಕ್ಲಾಸು 2016ರಲ್ಲಿ ಪಾಸ್ ಆಗಿದ್ದಾನೆ, 5ನೇ ಕ್ಲಾಸು 2017ರಲ್ಲಿ ಪಾಸ್ ಆಗಿದ್ದಾನೆ. ಹಾಗಾದರೆ 4ನೇ ಕ್ಲಾಸು ಇವನು ಕಲಿತೇ ಇಲ್ವಾ? 4ನೇ ಕ್ಲಾಸು ಎಲ್ಲಿ ಪಾಸ್ ಆಗಿದ್ದಾನೆ? ಇದು ಒಂದು ವಿದ್ಯಾರ್ಥಿಯದ್ದಲ್ಲ ವಿದ್ಯಾರ್ಥಿಗಳೇ. ನೋಡಿ, ಇದೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, 4ನೇ ಕ್ಲಾಸು 2017, 6ನೇ ಕ್ಲಾಸು 2018. ಹಾಗಾದರೆ ನಾವೀಗ 5ನೇ ಕ್ಲಾಸನ್ನು ಎಲ್ಲಿ ಎಂಟರ್ ಮಾಡಬೇಕು? ಸೊಲ್ಯೂಷನ್ನೇ ಇಲ್ಲ ನಮಗೆ. 5ನೇ ಕ್ಲಾಸ್ ಎಂಟರ್ ಮಾಡೋದಕ್ಕೆ ಬರೋದೇ ಇಲ್ಲ. 5ನೇ ಕ್ಲಾಸನ್ನು ಎಂಟರ್ ಮಾಡದೇನೆ ನಿಮಗೆ ಅಪ್ಲಿಕೇಶನನ್ನು ಮುಂದೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ರೀತಿ ಬಹಳಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗಂತೂ 10ನೇ ಕ್ಲಾಸು ಮತ್ತು 11ನೇ ಕ್ಲಾಸು 2022ರಲ್ಲೇ ಪಾಸ್ ಆಗಿಬಿಟ್ಟಿದ್ದಾರೆ ಅವರು. ಅಂದರೆ 2 ವರ್ಷವನ್ನು ಒಂದೇ ವರ್ಷ ಪಾಸ್ ಆಗಿಬಿಟ್ಟಿದ್ದಾರೆ ಅವರು. ಮಿರಾಕಲ್ ಅಂದರೆ KE ಅವರು ಮತ್ತು ಸ್ಯಾಟ್ಸ್ದವರು ಸೇರಿಕೊಂಡು ಸೊ ಈ ರೀತಿ ಮಿರಾಕಲ್ಗಳನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ. ಬಟ್ ವಿದ್ಯಾರ್ಥಿಗಳಿಗೆ ಮಿರಾಕಲ್ ಬೇಡ, ವಿದ್ಯಾರ್ಥಿಗಳು ಹಾರ್ಡ್ ವರ್ಕ್ ಮಾಡ್ತಾರೆ, ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡಿ. ಇದಕ್ಕೆ ಸಂಬಂಧಪಟ್ಟಾಗೆ KE ಆಫೀಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಒಬ್ಬ ಪರ್ಸನ್ನಿಗೆ ನಾನು ಕಾಲ್ ಮಾಡಿದಾಗ ಅವರು ಹೇಳಿದ್ದಿಷ್ಟೇ, ಸರ್ ಇದು ಸ್ಯಾಟ್ಸಿಂದ ಬಂದಿರುವಂಥದ್ದು, ಇದು ಸ್ಕೂಲ್ ಅವರಿಗೆ ಚೇಂಜ್ ಮಾಡಬೇಕು. ಹೌದಾ? ಹಾಗಾದರೆ ಸ್ಕೂಲ್ ಅವ್ರು ಚೇಂಜ್ ಮಾಡಬೇಕು ಅಂಥೇಳಿ ವಿದ್ಯಾರ್ಥಿಗಳ ಪಾಲಕರಿಗೆ ನಾನು ಸ್ಕೂಲಿಗೆ ಹೋಗಿ ಅಂತ ಹೇಳಿದೆ. ಸ್ಕೂಲಲ್ಲಿ ಹೋಗಿ ಕೇಳಿದರೆ ಸ್ಕೂಲ್ದವರು ಹೇಳ್ತಾ ಇದ್ದಾರೆ, ನಾವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀವಿ, ಒಂದೊಮ್ಮೆ ರಾಂಗ್ ಆಗಿ ಎಂಟ್ರಿ ಮಾಡಿದರೂ ಕೂಡ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೀಗ ಅವಕಾಶನೇ ಇಲ್ಲ, ನೀವು BE ಆಫೀಸಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. BE ಆಫೀಸಿಗೆ ಹೋಗಿ ಕೇಳಿದರೆ ಇದು ನಮಗೆ ಸಂಬಂಧ ಇಲ್ಲ, ನೀವು ಸ್ಕೂಲಿಗೆ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು
ತಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ, ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನನ್ನು ಬಿಟ್ಬಿಟ್ಟು ಪ್ರಿಪರೇಟರಿ ಎಕ್ಸಾಮಿನೇಷನ್ ನಡೀತಾ ಇದೆ, ಆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಮೇಲೆ ಕಾನ್ಸಂಟ್ರೇಷನ್ ಕೊಡೋದನ್ನು ಬಿಟ್ಟು ಮುಂದೆ ಬರುವಂತಹ ಎನ್ಯುವಲ್ ಎಕ್ಸಾಮಿನೇಷನ್ ಮೇಲೆ ಕಾನ್ಸಂಟ್ರೇಷನ್ ಕೊಡೋದನ್ನು ಬಿಟ್ಟು ಈ ರೀತಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಸ್ಕೂಲಿಂದ ಸ್ಕೂಲಿಗೆ, BE ಆಫೀಸಿಂದ DDP ಆಫೀಸಿಗೆ ಅಡ್ಡಾಡ್ಕೋತ ಕೂತ್ಕೊಳ್ಬೇಕಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿಯಾದ ತ್ರಾಸನ್ನು ಕೊಡೋದು ಎಷ್ಟು ಸರಿಯಾದ ವಿಷಯ? ಸೊ ದಯವಿಟ್ಟು KE ಅವರು ಇದಕ್ಕೆ ಒಂದು ಸೊಲ್ಯೂಷನನ್ನು ಮಾಡಿಕೊಡ್ಬೇಕು. ಈ ಒಂದು ವಿದ್ಯಾರ್ಥಿ 1 ಮತ್ತು 2 ನಾನು ಫಿಲ್ ಮಾಡಿಬಿಟ್ಟ, 2014 ಆಗಿಬಿಡ್ತು. ಈಗ 3ನೇ ಕ್ಲಾಸ್ 2016 ಬಂದುಬಿಡ್ತು. ಆ್ಯಕ್ಚುಲಿ 4ನೇ ಕ್ಲಾಸ್ 2016 ಅಂತ ತೋರಿಸ್ಬೇಕಿತ್ತು. ಹಾಗಾದರೆ ಸೊಲ್ಯೂಷನ್ ಸ್ಕೂಲಿಂದ ಸಿಗ್ತದ ನಿಮಗೆ? ದಯವಿಟ್ಟು ತಿಳ್ಕೊಳ್ಳಿ, ಸ್ಕೂಲಿಂದ ಸಿಗೋದಿಲ್ಲ. ಯಾಕಂದರೆ ಸ್ಕೂಲಲ್ಲೂ ಕೂಡ ಇದನ್ನು ಚೇಂಜ್ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ. ಸೊ ಹಾಗಾದರೆ ವಿದ್ಯಾರ್ಥಿಗಳು ನಡು ನೀರಿನಲ್ಲಿ ನಿಂತಹ ವಿದ್ಯಾರ್ಥಿಗಳು ಮತ್ತು ಪಾಲಕರು ಟೆನ್ಷನನ್ನು ತಗೊಂಡಿದ್ದಾರೆ. ಏನು ಮಾಡಬೇಕು? ಮೊನ್ನೆ ಅಂತೂ ಒಬ್ಬ ಪಾಲಕರು ಫೋನ್ ಮಾಡಿದ್ರು ನನಗೆ, ಸರ್ ಈ ರೀತಿ ಪ್ರಾಬ್ಲಮ್ ಆಗಿದೆ, ಮುಂದೆ ಹೋಗ್ತಾ ಇಲ್ಲ ಅಂಥೇಳಿ ವಿದ್ಯಾರ್ಥಿ ಬಹಳ ಮಾನಸಿಕವಾಗಿ ಕುಂದುಬಿಟ್ಟಿದ್ದಾನೆ. ಸೊ ಅವನು ಬೇರೆ ಏನಾದರೂ ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ನನಗೆ ಸೊಲ್ಯೂಷನ್ ಕೊಡಿ ಅಂತ ಕೇಳಿದರು. ಬಟ್ ಅವರಿಗೆ ಹೇಳಿದೆ ನನ್ನಿಂದ ದಯವಿಟ್ಟು ಸೊಲ್ಯೂಷನ್ ಇಲ್ಲ ಸರ್, ದಯವಿಟ್ಟು ಸೊಲ್ಯೂಷನ್ ಇದ್ದಿದ್ದರೆ ನಾನೇ ಕೊಟ್ಟುಬಿಡ್ತಿದ್ದೆ ಎಲ್ಲರಿಗೂ. ಈ ರೀತಿ ಪ್ರಾಬ್ಲಮ್ಗಳು ಬಹಳ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ. KE ಅವರು ಇದರ ಬಗ್ಗೆ ಗಮನ ಹರಿಸಿ. ನಾನು ಒಂದು ಸಿಂಪಲ್ ಸೊಲ್ಯೂಷನ್ ನನ್ನ ಒಂದು ತಿಳಿದಂತಹ ಮಟ್ಟಿಗೆ ಕೊಡಬೇಕು ಅಂತ ಇದ್ದರೆ, ಲಾಸ್ಟ್ ಇಯರ್ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಂಪ್ಲೀಟಾಗಿ ಟೈಪ್ ಮಾಡಿದ್ದಾರೆ, ಹೌದಾ? ಅವರೆಲ್ಲರೂ ವಿದ್ಯಾರ್ಥಿಗಳೇ ಹೌದು, ತಮಗೆ ತಿಳಿದಂತಹ ಇನ್ಫಾರ್ಮೇಷನ್ನ ಕರೆಕ್ಟಾಗಿಯೇ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಈ ವರ್ಷ ಏನು ಮಾಡಬೇಕಿತ್ತು ಅಂದರೆ, ಈ ರೀತಿ ಗ್ರೀನ್ ಸಿಂಬಾಲ್ ಏನು ಬರ್ತಾ ಇದೆ ಅದನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕಿತ್ತು. ದಯವಿಟ್ಟು ಇನ್ಮೇಲಾದರೂ ಮಾಡಿಕೊಡಿ. ಈಗ ನೋಡಿ, ಈ ಒಬ್ಬ ವಿದ್ಯಾರ್ಥಿಗೆ 5ನೇ ಕ್ಲಾಸಿಂದ ಕರೆಕ್ಟಾಗಿದೆ. ಅವೇನು ಮಾಡ್ತಿದ್ದ? 3ನೇ ಕ್ಲಾಸಿಂದ ಅಷ್ಟೇ ಡಿಲೀಟ್ ಮಾಡ್ಕೋತಿದ್ದ. ಸೊ ದ್ಯಾಟ್ 13, 14, 15, 16 ಪಾಸ್ಟ್ ಕ್ಲಾಸ್ 1, 2, 3, 4 ಅಂತೇಳಿ ಎಂಟ್ರಿ ಮಾಡಿಬಿಡ್ತಿದ್ದ. ಮುಂದಿನ ಒಂದು ಸ್ಟೇಜಿಗೆ ಹೋಗ್ಲಿಕ್ಕೆ ಬರ್ತಿತ್ತು ಅಪ್ಲಿಕೇಶನು. ಬಟ್ ಈಗ ವಿದ್ಯಾರ್ಥಿ ಏನಾಗ್ತಾ ಇದೆ, ಮುಂದೆ ನೆಕ್ಸ್ಟ್ ಅಂತ ಬಟನ್ನೂ ಕೂಡ ಕಾಣಿಸ್ತಾ ಇಲ್ಲ, ಇದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶನೂ ಕೂಡ ಇಲ್ಲ. ಹಾಗಾದರೆ ಯಾರನ್ನು ಕೇಳಬೇಕು? KE ಅವರಿಗೆ ಫೋನ್ ಮಾಡಿದರೆ ಫೋನ್ ಎತ್ತೋದಿಲ್ಲ. ಸೊ ಅಲ್ಲಿರುವಂಥ ಆಫೀಸರ್ಸ್ಗಳು ರಿಪ್ಲೈ ಕೊಡೋದಿಲ್ಲ. ಸೊ ಅಲ್ಲಿರುವಂತಹ ಮೇಲನ್ನು ಯಾರು ಚೆಕ್ ಮಾಡೋದಿಲ್ಲ. ಅದರ ಜೊತೆಗೆ ಒಂದು ದೊಡ್ಡ ಜೋಕ್ ಅಂತಂದರೆ ಈ ಒಂದು ಗ್ರೀವಿಯನ್ಸ್ ಲಿಂಕ್, ಈ ಪೋರ್ಟಲ್ ಲಿಂಕ್ ಏನಿದೆ, ಇದು ದೊಡ್ಡ ಜೋಕ್ ಈಗ. ಯಾಕಂತಂದರೆ ಈ ಪೋರ್ಟಲಲ್ಲಿ ನೀವು ಎಷ್ಟೇ ಎಂಟರ್ ಮಾಡಿದರೂ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಇದ್ರ ಬಗ್ಗೆ. ಅಟ್ಲೀಸ್ಟ್ ಅಂತ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕ್ಯಾಂಡಿಡೇಟ್ ಪೋರ್ಟಲಲ್ಲಿ ಹೇಳಿದಾಗ ಅದಕ್ಕೆ ತಕ್ಕಂಥ ಸೊಲ್ಯೂಷನ್ ಆದರೂ ಇದ್ರ ಕೊಡೋದಕ್ಕೆ ಪ್ರಯತ್ನ ಪಡಬೇಕಲ್ಲ KE ಅವರ ಕಡೆಯಿಂದ. ಸೊ ನಾನೇನು KE ಅವರಿಗೆ ಬೈತಾ ಇಲ್ಲ, ಬಟ್ ವಿದ್ಯಾರ್ಥಿಗಳ ಒಂದು ತ್ರಾಸನ್ನು KE ಅವರಿಗೆ ತಿಳಿಸ್ಕೊಡ್ಬೇಕು ಅಂತ ಅನ್ನೋದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪರಿಚಯದಲ್ಲಿ ಯಾರಾದರೂ KEಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಥವಾ KEಗೆ ಸಂಬಂಧಪಟ್ಟವರಾಗಿದ್ದರೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನನ್ನು, ವಿಷಯವನ್ನು, ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ತ್ರಾಸನ್ನು KE ಅವರಿಗೆ ತಿಳಿಸ್ಕೊಡಿ. KE ಅವರ ಕಡೆಯಿಂದ ಕರೆಕ್ಷನ್ ಆಗಲಿ. KE ಅವರೇನೋ ಇಲ್ಲ ಸರ್ ಇದು ಸ್ಯಾಟ್ಸ್ ಪ್ರಾಬ್ಲಮ್ ಅಂತೇಳಿ ಕೈ ತೊಳ್ಕೊಬೋದು, ಆದರೆ ಸ್ಯಾಟ್ಸ್ ಪ್ರಾಬ್ಲಮ್ ಅಂದರೆ ಯಾರನ್ನು ಕೇಳಬೇಕಾಗಾದ್ರೆ ಅಟ್ಲೀಸ್ಟ್ ಸ್ಯಾಟ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಟೆಕ್ನಿಕಲ್ ಪರ್ಸನ್ಗಳ ನಂಬರ್ನಾದರೂ ಕೊಡಿ. ಅವರಿಗೆ ನಾವು ಮೇಲ್ ಮಾಡ್ತೀವಿ, ಕಾಲ್ ಮಾಡ್ತೀವಿ, ಕೇಳ್ಕೋತೀವಿ, ಕರೆಕ್ಷನ್ ಮಾಡ್ಕೊಳ್ಳಿ ಅಂತೇಳಿ. ಹಾಗಾದರೆ ಇದಕ್ಕೂ ಗೌರ್ಮೆಂಟ್ ಸಂಬಂಧನ? ಗೌರ್ಮೆಂಟಿಂದ ಯಾರಾದರೂ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಸೊ ಯಾವ ಒಂದು ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ಬಹಳ ಪ್ರೆಷರ್ ಆಗ್ತದ, ಆ ಒಂದು ಒತ್ತಡ ಇರಬಾರ್ದು ಅನ್ನೋ ಕಾರಣಕ್ಕೆ 3 ವಾರ್ಷಿಕ ಪರೀಕ್ಷೆಯನ್ನು ಮಾಡೋದಕ್ಕೆ ಡಿಸಿಷನ್ನ ತಗೊಂಡಿದ್ದಾರೆ. ಅಂತಹ ಗೌರ್ಮೆಂಟ್ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮುಂದೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಒಂದು ಸೊಲ್ಯೂಷನನ್ನು ಆದಷ್ಟು ಬೇಗ KE ಅವರು ಕೊಡೋ ಹಾಗೆ ಆಗಲಿ. ನಾನು ಕೊಟ್ಟಿರುವಂಥ ಸೊಲ್ಯೂಷನ್ ಏನಂತಂದರೆ, ದಯವಿಟ್ಟು ಈ ಗ್ರೀನ್ಗಳನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ಮಿನಿಮಮ್ 7 ಇಯರ್ಸ್. ಈ ಒಂದು ವಿದ್ಯಾರ್ಥಿ ಮಿನಿಮಮ್ 7 ಇಯರ್ಸ್ ಅಂತೂ ಫೆಚ್ ಆಗಿಬಿಟ್ಟಿದೆಯಾ? ಹೋಗಲಿ, 5ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಫೆಚ್ ಆಗಿದೆಯಾ? 7 ವರ್ಷ ಅಂತೂ ಬಂದುಬಿಡ್ತು. ಅಂತಹ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ನೆಕ್ಸ್ಟ್ ಅನ್ನೋ ಬಟನನ್ನು ಕೊಟ್ಟುಬಿಟ್ಟು ಮುಂದೆ ಹೋಗೋದಕ್ಕೆ ಬಿಡಿ. ಬಟ್ ಇದರಲ್ಲೂ ಮತ್ತೆ ರೂರಲ್ ಕಲ್ತವರಾಗಿದ್ದರೆ, ಕನ್ನಡ ಮೀಡಿಯಂ ಕಲ್ತವರಾಗಿದ್ದರೆ 1 to 10th ಕಂಪಲ್ಸರಿಯಾಗಿ ಎಂಟರ್ ಮಾಡಲೇಬೇಕು. ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದು ಪ್ರಾಬ್ಲಮ್ ಆಗ್ತದೆ. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಸ್ಯಾಟ್ಸಿಂದ ಯಾವ್ಯಾವುದು ಆಟೋಮೆಟಿಕಲಿ ಫೆಚ್ ಆಗ್ತದೆ ಆಗಲಿ,
ಅದು ಬಿಟ್ಟು ಅದರಲ್ಲಿ ಏನಾದರೂ ರಾಂಗ್ ಇದ್ದರೆ ಡಿಲೀಟ್ ಮಾಡಿ ಕರೆಕ್ಟಾದ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಈ ಒಂದು ಅವಕಾಶ ಮಾಡಿಕೊಡೋದು ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದರ ಬಗ್ಗೆ KE ಅವರು ಗಮನ ಹರಿಸಬೇಕು ಅಂತ ಹೇಳ್ತಾ, ಇಂಥ 10 ಎಕ್ಸಾಂಪಲ್ಗಳನ್ನಾದರೂ ಕೂಡ ನಾನು KE ಅವರಿಗೆ ಕೊಡೋದಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು KE ಅವರು ಈ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಯಾವುದೇ ಟೆನ್ಷನ್ ಇಲ್ಲದೆ ತಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ತಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಆಗಿರ್ಬೋದು, ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಯಾವುದೇ ಪೇರೆಂಟ್ಸ್ಗಳಿಗೆ ಯಾವುದೇ ರೀತಿಯ ಟೆನ್ಷನನ್ನು ಕೊಡದೇನೆ, ಯಾಕೆಂದರೆ ಭಾಳ ಜನ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಕನಸನ್ನು ಹೊತ್ಕೊಂಡಿದ್ದಾರೆ. ಅವರಿಗೆ ಅಪ್ಲಿಕೇಶನ್ ಫಾರ್ಮೇ ಕಂಪ್ಲೀಟ್ ಆಗೋದಿಲ್ಲ ಅಂತ ಅಂದಾಗ, ಸೊ ಡೆಫಿನೆಟ್ಲಿ ಇದು ಅವರ ಒಂದು ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಸೊ ಇದರ ಬಗ್ಗೆ KE ಅವರು ಗಮನ ಹರಿಸಬೇಕು ಅಂತ ಹೇಳ್ತಾ, ಈ ಒಂದು ಪ್ರಾಬ್ಲಮನ್ನು ನಾನು KE ಅವರಿಗೆ ಹೇಳಿದ್ದೀನಿ. KE ಅವರಿಗೆ ಇದನ್ನು ನೋಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರ ಒಂದು ಪ್ರಾಬ್ಲಮ್ ಅವರಿಗೆ ಗೊತ್ತಾಗಬೇಕು. ಆದಷ್ಟು ಬೇಗ ಇದನ್ನು ಚೇಂಜ್ ಮಾಡೋ ಹಾಗೆ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.